ನಮಸ್ಕಾರ ವೀಕ್ಷಕರೇ, ಗುಪ್ತಾ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಕನ್ನೇರಿ ಮಠದ ಶ್ರೀಗಳಿಗೆ ನಿರ್ಬಂಧ ವಿಚಾರಕ್ಕೆ ಶಾಸಕರಾದ ಎಂಆರ್ ಪಾಟೀಲ ಬೇಸರ ಹೊರಹಾಕಿದ್ದಾರೆ. ಕನ್ನೇರಿ ಶ್ರೀಗಳು ನಿಜವಾದ ಬಸವಣ್ಣನವರು. ಶ್ರೀಗಳ ವಿರುದ್ಧ ವಿರೋಧ ಸೃಷ್ಟಿಸುವ ಕೆಲಸ ಆಗ್ತಿದೆ ಅಂತ ಕಿಡಿಕಾರಿದ್ರು. ಇದಾಗಿತ್ತು ಈ ಕ್ಷಣದ ಗುಪ್ತಾ ನ್ಯೂಸ್. ನಮಸ್ಕಾರ. ಕನ್ನೇರಿ ಮಠದ ಶ್ರೀಗಳಿಗೆ ರಾಜ್ಯಾದ್ಯಂತ ಎಲ್ಲೂ ವಿರೋಧವಿಲ್ಲ. ವಿರೋಧ ಸೃಷ್ಟಿ ಕೆಲಸ ಮಾಡುವ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಇದ್ದಾರೆ. ಕಿನ್ನೇರಿ ಶ್ರೀಗಳು ನಿಜವಾದ ಬಸವಣ್ಣನವರು ಎಂದು ಶಾಸಕರಾದ ಎಂಆರ್ ಪಾಟೀಲ ತಮ್ಮ ಅಭಿಮತ ವ್ಯಕ್ತಪಡಿಸಿದರು. ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಯಾವುದೇ ಸ್ವಾಮೀಜಿಗಳಿರಲಿ ಈ ರೀತಿ ನಿರ್ಬಂಧ ಹೇರುವುದು ಸರಿಯಲ್ಲ. ಹಿಂದುತ್ವ ಹಿಂದಿಕ್ಕಲು ಇದು ಕಾಂಗ್ರೆಸ್ ಪಕ್ಷ ಮಾಡುತ್ತಿರುವ ಒಂದು ದೊಡ್ಡ ಕುತಂತ್ರವಾಗಿದೆ. ಇದಕ್ಕೆ ಸಮಸ್ತ ಹಿಂದೂಗಳು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಶಾಸಕ ಎಂಆರ್ ಪಾಟೀಲ ಕಾಂಗ್ರೆಸ್ ಸರ್ಕಾರದ ನಡೆಯನ್ನು ತೀವ್ರವಾಗಿ ಖಂಡಿಸಿದರು. ಕನ್ನೇರಿ ಮಠದ ಪರಮಪೂಜ್ಯ ಜಗದ್ಗುರು ಅದೃಶ್ಯ ಕಾಳಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ವಿಜಯಪುರ ಜಿಲ್ಲೆಗೆ ಹೇರಿರುವ ಸರ್ಕಾರದ ನಿರ್ಬಂಧ ಖಂಡಿಸಿ ಹಾಗೂ ಅವರಿಗೆ ಬೆಂಬಲವಾಗಿ ಇಂದು ಕುಂದಗೋಳ ಗಾಳಿ ಮಾರಮ್ಮ ದೇವಸ್ಥಾನದಿಂದ ಪ್ರಮುಖ ಬೀದಿಗಳ ಮೂಲಕ ತಹಶೀಲ್ದಾರ್ ಕಚೇರಿಯವರೆಗೂ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾಡಸಿದ್ದೇಶ್ವರ ಭಕ್ತ ಮಂಡಳಿ ಹಾಗೂ ಬಸವಾದಿ ಶರಣರು ಹಿಂದೂ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಈ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಿ ಕನ್ನೇರಿ ಶ್ರೀಗಳ ಮೇಲೆ ಹೇರಿರುವ ವಿಜಯಪುರ ಜಿಲ್ಲೆಯ ನಿಷೇಧವನ್ನು ಸರ್ಕಾರ ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ರಾಜು ಮಾವರಕರ ಮುಖಾಂತರ ಸರ್ಕಾರ ಮನವಿ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಉಮೇಶ್ ಹೆಬಸೂರು, ನಾಗನಗೌಡ ಸಾತ್ಮಾರ, ನಿಂಗಪ್ಪ ಜಟಾರ, ಸತೀಶ ಪಾಟೀಲ್, ವಾಗೀಶ ಮನಕಟ್ಟಿಮಠ, ಗುರು ಪಾಟೀಲ್, ಬಸವರಾಜು ಕೊಪ್ಪದ, ವಿವಿಧ ಮಠಗಳ ಸ್ವಾಮೀಜಿಗಳು, ಸಮಾಜದ ಮುಖಂಡರು, ಶ್ರೀಗಳು, ಭಕ್ತವೃಂದ ಹಾಗೂ ಹಿಂದೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಸ್ಥಳೀಯ ಸುದ್ದಿಗಳಿಗಾಗಿ ಗುಪ್ತಾ ನ್ಯೂಸ್ ಚಾನೆಲ್ ಅನ್ನು ಫಾಲೋ ಮಾಡಿ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ, ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ. ಧರ್ಮವನ್ನು ಉಳಿಸಬೇಕು, ಅದರ ಜೊತೆಗೆ ನಾವು ಹೇಗೆ ಬದುಕಬೇಕನ್ನಂತ ಕಲಿಸಿಕೊಟ್ಟವರು ಅದೃಶ್ಯ ಕಾಳಸಿದ್ದೇಶ್ವರ ಸ್ವಾಮಿಗಳು. ಅವರ ಮಾತನ್ನ ಮಹಾರಾಷ್ಟ್ರ ಸರ್ಕಾರ ಕೇಳ್ತೈತಿ, ಗೋವಾ ಸರ್ಕಾರ ಕೇಳ್ತೈತಿ. ಆದ್ರೆ ಇಲ್ಲಿ ಕರ್ನಾಟಕ